ಅಮೆರಿಕ ಮತ್ತು ಇರಾನ್ ಹಾಗೂ ಇಸ್ರೇಲ್ನ ನಡುವೆ ಇಷ್ಟು ದಿನ ನಾವು ಏರಿಯಲ್ ಸ್ಟ್ರೈಕ್ ಅಟ್ಯಾಕ್ಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಇದ್ವಿ. ಇಷ್ಟು ಮಿಸೈಲ್ಗಳು ಬಂದ್ವಂತೆ, ಅಷ್ಟು ಮಿಸೈಲ್ಗಳನ್ನು ಇವರ ರಕ್ಷಣಾ ಕವಚ ಹೊಡೆದುರುಳಿಸ್ತಂತೆ ಅಂತ ನಾವು ಕೇಳ್ತಾ ಇದ್ವಿ. ಇನ್ನು ಮುಂದೆ ಈ ಎಲ್ಲ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಯುದ್ಧ ಜಲಯುದ್ಧವಾಗಿ ಮಾರ್ಪಡುತ್ತಾ ಅನ್ನುವಂತಹ ಕುತೂಹಲ ಇದೆ. ಯಾಕಂದ್ರೆ ಹಾರ್ಮುಜ್ ಜಲಸಂಧಿ ಸುತ್ತಮುತ್ತ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಆಗಿದೆ. ಜಗತ್ತಿನ 20% ತೈಲ ಇಲ್ಲಿಂದಲೇ ಸಿಗ್ತಾ ಇತ್ತು. ಈಗ ಎಲ್ರಿಗೂ ಪ್ರಾಬ್ಲಮ್. ನೀವೇನು ಮುಚ್ಚೋದು ಹಾರ್ಮುಜ್ ಜಲಸಂಧಿಯನ್ನು, ನಾವೇ ಮುಚ್ಚಿಬಿಡ್ತೀವಿ ಅಂತ USA ಹೇಳ್ತಾ ಇದೆ. US ನೌಕಾಪಡೆ ಇದಕ್ಕೆ ಬೇಕಾದ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಏನು ಹಾಗಾದರೆ ಏನು ಮಾಡೋದಕ್ಕೆ ಸಾಧ್ಯ ಇದೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಅಂತ ಕೇಳಿದರೆ, ಇರಾನ್ನಿಂದ ಆಚೆ ಹೋಗುವಂತಹ ತೈಲ ಹೊತ್ತಂತಹ ಹಡಗುಗಳಿಗೆ ಇವರು ಕೂಡ ನಾಕಾಬಂದಿಯನ್ನು ಹಾಕೋದು, ನೀವು ಮುಂದಕ್ಕೆ ಹೋಗಂಗಿಲ್ಲ ಅಂತ. ಹಾಗೆ ಇರಾನ್ನಿಂದ ಸೇಫ್ ಪ್ಯಾಸೇಜ್ ಸಿಕ್ಕಿದ್ದಂತಹ ಚೀನಾ ಭಾರತದ ಹಡಗುಗಳಿಗೂ ಅಡ್ಡ ಹಾಕೋದಕ್ಕೆ USA ಪ್ಲಾನ್ ಮಾಡ್ಕೊಳ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಬಿಕಾಸ್ ನಾವು ಕೂಡ ಇದೇ ಜಲಮಾರ್ಗವನ್ನು ಉಪಯೋಗಿಸ್ಕೊಳ್ತಾ ಇದ್ವಿ ನಮ್ಮ ಕಚ್ಚಾ ತೈಲವನ್ನು ಇಲ್ಲಿಂದ ಆಮದು ಮಾಡ್ಕೊಳ್ಳೋದಕ್ಕೆ. ಈಗ ಆಮದು ರಫ್ತಿನ ಮೇಲೆ ಅತಿ ದೊಡ್ಡ ಹೊಡೆತ ಕೊಡೋದಕ್ಕೆ, ಎಲ್ಲ ದೇಶಗಳಿಗೂ ಕೊಡೋದಕ್ಕೆ ಅಮೆರಿಕ ಮುಂದಾಗಿದೆ. ಇನ್ನಷ್ಟು ಕೆಡಸ್ ಹಾಕೋದು, ಇನ್ನಷ್ಟು ಕಲಸ ಮೇಲೆ ಒಗ್ಗರು ಮಾಡಿ ಹಾಕೋ ಕೆಲಸವನ್ನು ಅಮೆರಿಕ ಚಾಚು ತಪ್ಪದಂಗೆ ಮಾಡ್ತಾ ಇದೆ. ಬಿಟ್ಟರೆ ಎಲ್ರಿಗೂ ಹಾರ್ಮುಜ್ ಜಲಸಂಧಿನ ಓಪನ್ ಮಾಡಿ, ಇಲ್ಲಾಂದರೆ ಯಾರಿಗೂ ಬೇಡ, ಅವ್ರಿಗೊಂದು ಇವ್ರಿಗೊಂದು ಯಾಕೆ ಮಾಡ್ತೀರಾ ಅನ್ನೋದು ಅಮೆರಿಕದ ಪ್ರತಿಪಾದನೆ. ಬಟ್ ಹಿಂಗಿಲ್ಲ. ಯುದ್ಧ ಶುರುವಾಗಿದೆ ಹಾರ್ಮುಜ್ ಜಲಸಂಧಿಯ ಆಯಿಲ್ ಇಂಡಸ್ಟ್ರಿ ಯಜಮಾನಿಕೆಗೋಸ್ಕರ. ಹೌದು, ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ದಿಗ್ಬಂಧನಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ನೌಕಾಪಡೆಗೆ ಡೊನಾಲ್ಡ್ ಟ್ರಂಪ್ ಈ ರೀತಿಯ ಸೂಚನೆಯನ್ನು ಪಾಸ್ ಮಾಡಿರುವಂಥದ್ದು. ಭಾರತೀಯ ಕಾಲಮಾನ ಇವತ್ತು ರಾತ್ರಿ 7:30ರಿಂದ ಹಾರ್ಮುಜ್ ಜಲಸಂಧಿ ಬಂದಾಗುತ್ತಂತೆ. ಇರಾನ್ನಿಂದ ಹೊರಬರುವಂತಹ ಹಡಗುಗಳಿದಾವಲ್ಲ, ಅವುಗಳಿಗೆ ಅಮೆರಿಕ ನಿರ್ಬಂಧವನ್ನು ಹಾಕೋದಕ್ಕೆ ಮುಂದಾಗ್ತಾ ಇದೆಯಂತೆ. ಇತರ ಬಂದರಿನಿಂದ ಬರುವಂತಹ ಹಡಗುಗಳಿಗೆ ಯಾವುದೇ ರೀತಿಯ ತಡೆ ಇರಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಒಂದು ಬೆಳವಣಿಗೆ ಈಗ ಮತ್ತಷ್ಟು ಮಿಡಲ್ ಈಸ್ಟನ್ನು ಪ್ರಕ್ಷುಬ್ಧಗೊಳಿಸುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಇನ್ಫ್ಯಾಕ್ಟ್ 11ರಿಂದ 17ನೇ ಶತಮಾನದವರೆಗೂ ಕೂಡ ರಾಜರು ಅಲ್ಲಿ ಈ ರೀತಿಯ ಹಫ್ತಾ ವಸೂಲಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅದಾದಮೇಲೆ ಈ ರೀತಿಯ ಪ್ರಕ್ರಿಯೆಗಳೆಲ್ಲವೂ ಕೂಡ ನಿಂತಿತ್ತು. ಯಾವಾಗ ಅಮೇರಿಕ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತೋ ಮತ್ತೆ ಇರಾನ್ ಸುಂಕವನ್ನು ವಸೂಲಿ ಮಾಡೋದಕ್ಕೆ ಮುಂದಾಯಿತು. ಈ ಹಾರ್ಮುಜ್ ಮೂಲಕವೇ ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇರಾನ್ ಪ್ರಯತ್ನ ಪಟ್ಟು ಯುದ್ಧವನ್ನು ನಿಲ್ಲಿಸುವಂತಹ ಪ್ರಯತ್ನದ ಭಾಗ ಕೂಡ ಅದಾಗಿತ್ತು.